ಪೌಡ್ರನ್ನ ಮಾಡ್ಕೋಬೇಕು. ಮಿಕ್ಸಿಗೂ ಕೂಡ ಹಾಕಬೇಕಂತ ಇಲ್ಲ. ನೋಡಿ, ಕೈ ತೊಳೆದ್ರೂ ಕೂಡ ಕಪ್ಪು ಹೋಗಲ್ಲ. ಒಂದು ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ಕೂಡ ತುಂಬ ಸ್ಮೂತ್ ಆಗುತ್ತೆ. ಅಂದರೆ ಏನು ಗೊತ್ತಾ, ನಾವು ಹಾಯ್, ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಡೈ ಮಾಡಿ ತೋರಿಸ್ತೀನಿ. ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ತುಂಬಾ ಸಿಂಪಲ್ ಆಗಿದೆ. ನಾನಿವತ್ತೊಂದು ಹೇರ್ ಡೈಯನ್ನು ಒಂದಿಷ್ಟು ಮಾಡ್ಕೊಂಡಿದ್ದೀನಿ ನೋಡಿ, ಇದರಲ್ಲಿ ಇದೆ. ಹಾಗೆ ಇದನ್ನು ನಾವು ಎರಡು ರೀತಿಯಲ್ಲಿ ಯೂಸ್ ಮಾಡ್ಬೋದು. ನಮಗೆ ದಿಢೀರ್ ಅಂದರೆ ಒಂದೇ ಒಂದು ನಿಮಿಷದಲ್ಲಿ ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬಹುದು. ಹಾಗೆ ವರ್ಷ ಪೂರ್ತಿ ಆದರೂ ನಮ್ಮ ಹೇರನ್ನು ನಾವು ಬ್ಲ್ಯಾಕಾಗಿ ಇಟ್ಕೋಬಹುದು. ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ನಾನಿಲ್ಲಿ ಒಂದು ವಸ್ತುವನ್ನು ಬಳಸಿದ್ದೀನಿ. ಇದು ತುಂಬ ಒಳ್ಳೆಯದು ನಮ್ಮ ಹೇರಿಗೆ. ಇದನ್ನು ನಾನು ಹೇಗೆ ಮಾಡೋದು ಅಂದರೆ ರೆಮಿಡಿ ಹೇಗೆ ಮಾಡೋದು, ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಈ ಒಂದು ವಸ್ತುವಿನಿಂದ ನಮ್ಮ ಹೇರಿಗೆ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತಲೂ ಹೇಳ್ತೀನಿ. ಈ ಒಂದು ವಸ್ತು ಇದ್ದರೆ ಸಾಕು, ನಮ್ಮ ಹೇರನ್ನು ಬ್ಲ್ಯಾಕ್ ಮಾಡ್ಕೋಬೋದು. ಎಷ್ಟೋ ಜನಕ್ಕೆ ವೈಟ್ ಹೇರಿಂದ ಹೊರಗಡೆ ಬರಲಿಕ್ಕೆ ಆಗ್ತಾಯಿಲ್ಲ. ಅಂದರೆ ಏನೇ ಮಾಡಿದರೂ ಬ್ಲ್ಯಾಕ್ ಹೇರ್ ಆಗ್ತಾ ಇಲ್ಲ ಅಲ್ವಾ. ಹಾಗೆ ಹೇರ್ ಉದ್ರೋದು ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ. ಎಷ್ಟೋ ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದ್ರಂತೂ ಇದ್ದ ಹೇರೆಲ್ಲ ವೈಟ್ ಆಗಿಬಿಡತ್ತೆ. ಅದು ಒಂದು ರೀತಿ ಚಿಂತೆನೇ ಅಲ್ವಾ. ಹಾಗೆ ಹೇರ್ ಪ್ಯಾಕ್ ಹಾಕಿದ್ರು, ಹೇರ್ ಆಯಿಲ್ ಹಾಕಿದ್ರು ಕೂಡ ಅವರಿಗೆ ಒಳ್ಳೆ ರಿಸಲ್ಟ್ ಸಿಗ್ತಾ ಇಲ್ಲ. ಈ ರೀತಿ ಇರತ್ತಲ್ವ. ಆದರೆ ಈ ಒಂದು ವಸ್ತುವಿಂದ ನಾವು ಒಂದು ಹೇರ್ ಡೈ ಮಾಡಿ ಅಪ್ಲೈ ಮಾಡ್ಕೊಬಿಟ್ರೆ ನಮ್ಮ ಹೇರ್ ಯಾವಾಗಲೂ ಬ್ಲ್ಯಾಕಾಗೇ ಇರುತ್ತೆ. ತುಂಬ ಸಿಂಪಲ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ. ನಾನು ಯಾವುದೇ ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ನು ನಿಮಗೆ ಮೊದಲು ಬಂದು ತಲುಪುತ್ತೆ, ನೀವು ನೋಡ್ಬೋದು. ನನ್ನ ಈ ವಿಲಾಸಿನಿ ಬ್ಯೂಟಿ ಕೇರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ನಾನು ಹೊಸ ವಿಡಿಯೋ ಜೊತೆ ಬರ್ತಾ ಇರ್ತೀನಿ. ನನ್ನ ಈ ಚಾನಲಲ್ಲಿ ವಾರಕ್ಕೆ ಅಂದರೆ ಒಂದಿನ ಬಿಟ್ಟು ಒಂದಿನ ಈ ರೀತಿ ಸಾಯಂಕಾಲ 5 ಗಂಟೆಗೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಪ್ರೀತಿಯಿಂದ ನೋಡ್ತಾ ಇದ್ದೀರಾ. ತುಂಬ ಮಂದಿ ನನ್ನ ಚಾನಲ್ಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ. ಹಾಗೆ ನನಗೆ ಗೊತ್ತಿರುವಂತಹ ರೆಮಿಡಿಯನ್ನು ಖಂಡಿತ ನಿಮಗೆ ನಾನು ತೋರಿಸ್ತೀನಿ. ಹಾಗೆ ನಾನು ಇದು ಹೇರ್ ಡೈ ಮಾಡಿದ್ದೀನಿ ಅಲ್ವಾ, ಇದನ್ನು ನೋಡಿ ಎಷ್ಟು ಗೊತ್ತಾ, ತುಂಬ ಬ್ಲ್ಯಾಕಾಗಿ ಕಾಣುತ್ತೆ. ಇದನ್ನು ಹೇಗೆ ನಾವು ಅಪ್ಲೈ ಮಾಡ್ಕೋಬೇಕು ಅಂದರೆ, ನಾವು ಈಗ ಹೊರಗಡೆ ಹೋಗಬೇಕು. ಹಾಗೆ ನಾವು ಈಗ ರೆಡಿಯಾಗಿ ನಿಂತಿದ್ದೀವಿ. ನಮಗೆ ಹೇರ್ ಎಲ್ಲ ವೈಟ್ ಇದೆ, ಇಲ್ಲೆಲ್ಲ ವೈಟ್ ಇದೆ ಅಲ್ವಾ. ನಾವು ಹೀಗೆ ಒಂದು ಇಷ್ಟು ತಗೊಂಡ್ರೆ ಆಯಿತಾ. ಇಷ್ಟು ತಗೊಂಡ್ರೆ ಆಯಿತು. ಅದನ್ನು ಅಪ್ಲೈ ಮಾಡ್ಕೋಬೇಕು ಆಯಿತಾ. ತುಂಬ ಸಿಂಪಲ್ ಇದೆ. ಹಾಗೆ ಒಂದು ಸಲ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಆದರೆ ನಾನು ಇದನ್ನು ಒಂದು ಸಲ ಅಪ್ಲೈ ಮಾಡಿ ತೋರಿಸ್ತೀನಿ. ನಂತರ ನಾನಿಲ್ಲಿ ಇದಕ್ಕೆ ಒಂದು ವಸ್ತು ಹಾಕಿ ನಾನು ಹೇರ್ ಪ್ಯಾಕಾಗಿ ನಾವು ಹೇಗೆ ಮಾಡ್ಕೋಬೋದು ಅಂತಲೂ ಕೂಡ ತೋರಿಸ್ತೀನಿ. ಇದನ್ನು ನೋಡಿ, ನಾವು ಹೀಗೆ ನಮಗೆ ಇಲ್ಲೆಲ್ಲಿ ವೈಟ್ ಹೇರ್ ಇದೆ ಅಂತ ಅಲ್ಲಲ್ಲಿ ಈ ಥರ ನಮ್ಮ ಕೈಯಿಂದನೇ ಅಪ್ಲೈ ಮಾಡ್ಕೋಬೋದು. ಅಥವಾ ಒಂದು ಬ್ರಷ್, ಹಲ್ಲುಜ್ಜುವಂತಹ ಬ್ರಷಿಂದನೂ ಕೂಡ ನಾವು ಅಪ್ಲೈ ಮಾಡ್ಕೋಬಹುದು. ಇದು ಏನಾಗುತ್ತೆ ಗೊತ್ತಾ, ನಮ್ಮ ಹೇರು ನೋಡಿ ಈ ರೀತಿ ಅಪ್ಲೈ ಮಾಡ್ಕೊಳ್ಳೋದ. ಈ ಥರ ನಿಮ್ಗೆ ಎಲ್ಲೆಲ್ಲಿ ಇದೆ ಅಲ್ಲಲ್ಲಿ. ನನಗೆ ವೈಟ್ ಹೇರ್ ಕಾಣ್ತಾ ಇದೆ ಅಲ್ವಾ, ವೈಟ್ ಆಗಿ ಇದೆ ಅಲ್ವಾ ನೋಡಿ, ಇಲ್ಲೆಲ್ಲ ಕಾಣ್ತಾ ಇದೆ. ಈ ಥರ ಬ್ರಷ್ ಆದರೆ ಈ ಥರ ಹಿಂಗೆ ಮಾಡಿ ಅಪ್ಲೈ ಮಾಡ್ಕೋಬೇಕು. ಹಾಗೆಯೇ ನೋಡಿ ಕಪ್ಪು ಕಾಣ್ತಾ ಇದೆ ಅಲ್ವಾ, ಈ ಥರ ಬಾಚ್ಕೊಂಡು ಹೋಗ್ಬಿಟ್ರೆ ಆಗೋಯ್ತು. ಕರೆಂಟ್ ಹೋಯಿತು ನೋಡಿ. ಹೀಗೆ ಮಾಡಿಕೊಂಡು ನಾವು ಹೀಗೆ ಬಾಚ್ಕೊಬಿಟ್ರೆ ಆಯಿತು ನೋಡಿ. ಇಲ್ಲೆಲ್ಲ ನೋಡಿ ಎಷ್ಟು ವೈಟ್ ಇತ್ತಲ್ವ. ಹೀಗೆ ನಾವು ಚೆನ್ನಾಗಿ ಅಪ್ಲೈ ಮಾಡ್ಕೋಬೋದು ನೋಡಿ. ಬ್ಲ್ಯಾಕಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ, ಏನೂ ಆಗಲ್ಲ ಅಂಟ್ಕೊಬಿಡ್ತು ನೋಡಿ ಅಲ್ವಾ. ನೋಡಿ ನನ್ನ ಕೈ ನೋಡಿ ಹೆಂಗೆ ಇದನ್ನು ಉಜ್ಕೋತೀನಿ ಅಲ್ವಾ ನೋಡಿ, ಬ್ಲ್ಯಾಕೇ ಇದೆ ಅಲ್ವಾ ನೋಡಿ. ಈ ಥರ ಮತ್ತು ಈ ಸೈಡು ನಾವು ಅಪ್ಲೈ ಮಾಡ್ಕೋಬೋದು. ಹಾಗೆಯೇ ನಾನು ಇದಕ್ಕೆ ಇನ್ನೊಂದು ರೀತಿಯಿಂದ ಅಪ್ಲೈ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ವೈಟ್ ಇತ್ತಲ್ವ ನೋಡಿ, ಬ್ಲ್ಯಾಕಾಗಿ ಕಾಣ್ತಾ ಇದೆ ಅಲ್ವಾ ನೋಡಿ. ಮತ್ತು ಇಲ್ಲಿ ವೈಟ್ ಇದೆ ನೋಡಿ, ಅಪ್ಲೈ ಮಾಡಿ ತೋರಿಸ್ತೀನಿ. ಯಾಕಂದರೆ ನಿಮಗೆ ಒಳ್ಳೆಯ ರಿಸಲ್ಟು
ಸಿಗಬೇಕಲ್ವ. ಇದು ನಂಬರ್ 1 ಹೇರ್ ಡೈ ಅಂತ ಹೇಳ್ಬೋದು. ನೋಡಿ ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಂತ ಅಲ್ವಾ. ನಾವೇನು ಅಪ್ಲೈ ಹೀಗೆ ನಾವು ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಮಗೆ ಬೇರೆ ಬೇರೆ ಅಂದರೆ ನಮಗೆ ಕೆಮಿಕಲ್ಸ್ ಎಲ್ಲ ಇರುತ್ತಲ್ವ, ಅದರಿಂದ ರಿಸಲ್ಟ್ ಬರುತ್ತೆ ನಿಜ, ಆದರೆ ಇದು ಹೇರ್ ಎಲ್ಲ ಹೋಗ್ಬಿಡುತ್ತೆ. ನೋಡಿ ಇಲ್ಲ ಅಪ್ಲೈ ಮಾಡಿದ್ದೀನಿ. ಈ ಥರ ಹೀಗೆ ಮಾಡ್ಕೋಬೇಕು. ಅಂದರೆ ಈಗ ಬಾಚ್ಕೊ ಹೋಗ್ಬಿಟ್ರೆ ನೋಡಿ ಕಾಣೋದೇ ಇಲ್ಲಲ್ವ, ಬ್ಲ್ಯಾಕಾಗಿ ಕಾಣ್ತಾ ಇದೆ. ಹೌದಾ. ನೋಡಿ ಸ್ವಲ್ಪನೂ ಏನೂ ಆಗಲ್ಲ. ನೀವು ಒಳ್ಳೆ ಡ್ರೆಸ್ ಹಾಕ್ಕೊಂಡಿದ್ರು ಕೂಡ ಸ್ವಲ್ಪ ತಗೋಬೇಕು. ನೋಡಿ ಇದು ಇನ್ನೂ ಇದೆ ಬ್ಲ್ಯಾಕ್, ಲೈಟ್ ಹೋಗಿದೆ. ನೋಡಿ ನಾನು ಹೀಗೆ ಉಜ್ಕೋತೀನಿ ಅಲ್ವಾ. ನೋಡಿ ಸೌಂಡ್ ಬಂದಿದೆ, ಆದರೂ ನೋಡಿ ಹೌದಾ ಹೋಗಲ್ಲ. ನೋಡಿ ಆದರೂ ಹೋಗಲ್ಲ. ನೋಡಿ ಈ ಥರ ಎಲ್ಲಿ ಬೇಕು ನೀವು ಅಪ್ಲೈ ಮಾಡ್ಕೋಬೋದು. ಇನ್ನೂ ಹೋಗಿಲ್ಲ ಅಲ್ವಾ. ನೋಡಿ ಬ್ಲ್ಯಾಕ್ ಅಂಟ್ಕೊಬಿಟ್ಟಿದೆ. ನಾವು ಹೇಗೆ ಬಾಚ್ಕೊಬಿಟ್ರೆ ಏನೂ ಆಗಲ್ಲ. ಒಂದು ವಾರ ಆದರೂ ಹಾಗೇ ಇರುತ್ತೆ. ಒಂದು ವಾರ ಆದರೂ ನಮ್ಮ ಹೇರು ಬ್ಲ್ಯಾಕ್ ಆಗಿಯೇ ಇರುತ್ತೆ. ನಾನಂತೂ ಇದೇ ಥರ ಮಾಡ್ಕೋತೀನಿ. ಒಂದಿಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಆಯ್ತಲ್ವ. ಇದೊಂದು ರೀತಿ ಆಯಿತು. ಹಾಗೆ ಇದನ್ನು ನಾವು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ. ಒಂದು ಕಬ್ಬಿಣದ ಕಾವಲಿಯನ್ನು ತಗೊಂಡಿದ್ದೀನಿ. ಇದು ಬಿಸಿ ಮಾಡ್ಕೋಬೇಕು. ಹಾಗೆ ಕಬ್ಬಿಣದ ಕಾವಲಿನೇ ಆಗಿರಬೇಕು. ನಾವು ಯಾವುದೇ ಒಂದು ಹೇರ್ ಪ್ಯಾಕ್ ಹಾಕೋದಾಗಲಿ ಹೇರ್ ಆಯಿಲ್ ಮಾಡೋದಿಲ್ಲ. ಇದರಿಂದ ಮಾಡಿದರೆ ನಮ್ಮ ಹೇರಿಗೆ ಬೇಕಾಗುವಂತಹ ಅಂಶ ಎಲ್ಲ ಸಿಕ್ಕಿಬಿಡತ್ತೆ. ಅಂದರೆ ಏನೋ ಇದರಲ್ಲಿ ಕಬ್ಬಿಣದ್ದು ಅಂದರೆ ಕಬ್ಬಿಣ ಅಂಶ ಐರನ್ನು ಎಲ್ಲ ಸಿಗತ್ತೆ. ಓಕೆನಾ. ಹಾಗೆ ಇದಕ್ಕೆ ಕರಿಬೇವು ಸ್ವಲ್ಪ, ಈರುಳ್ಳಿ ಸಿಪ್ಪೆ ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿ ಹುರಿಬೇಕು, ಗರಿ ಆಗೋ ತನಕ ಹುರಿಬೇಕು. ಇನ್ನೂ ಕೆಲವೊಂದು ವಸ್ತು ಹಾಕೋದಿದೆ. ಪೂರ್ತಿ ವಿಡಿಯೋ ನೋಡಿ. ನಾನು ಹೇಳಿರೋ ರೀತಿಯಲ್ಲೇ ನೀವು ಮಾಡ್ಕೋಬೇಕು. ಹಾಗೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಹಂದಿ ಪೌಡರು, 1 ಟೇಬಲ್ ಸ್ಪೂನ್ ಆಗುವಷ್ಟು ನೆಲ್ಲಿಕಾಯಿ ಪೌಡರ್. ನೀವು ಯಾವುದೇ ಒಂದು ಹೇರ್ ಪ್ಯಾಕು ಹೇರ್ ಆಯಿಲ್ ಮಾಡುವಾಗ ನೆಲ್ಲಿಕಾಯಿ ಆದಷ್ಟು ಜಾಸ್ತಿ ಬಳಸೋದು ಒಳ್ಳೆಯದು. ಹಾಗೆ ಮೆಹಂದಿ ಪೌಡರ್ ಅಂದರೂ ಅಷ್ಟೇ. ಮೆಹಂದಿ ಎಲೆನೂ ಕೂಡ ಇದಕ್ಕೆ ಹಾಕೋಬೋದು. ಮೆಹಂದಿ ಪೌಡರ್ ಇಲ್ಲ ಅಂದರೆ ಅದು ಕೂಡ ಒಳ್ಳೆ ರಿಸಲ್ಟ್ ಸಿಗತ್ತೆ. ಚೆನ್ನಾಗಿ ಹುರಿಬೇಕು. ಇನ್ನೂ ಒಂದು ವಸ್ತು ಅಂದರೆ ಸೀಕ್ರೆಟ್ ವಸ್ತು ಅಂದರೆ ಏನು ಗೊತ್ತಾ ಹೇಳ್ತೀನಿ ನಾನು. ಈಗ ಹಾಕಿರೋದು ನೆಲ್ಲಿಕಾಯಿ ಪೌಡರು. ಅದು ಈಗ ನಾನು ಮೆಹಂದಿ ಪೌಡರ್ ನೆಲ್ಲಿಕಾಯಿ ಪೌಡರ್ ಹಾಕಿದ್ದೀನಿ ಅಲ್ವ, ಅದು ಬೇಗ ಬಿಸಿ ಆಗುತ್ತೆ. ಅದರ ಹೀಟಿಗೆ ಈರುಳ್ಳಿ ಸಿಪ್ಪೆ ಮತ್ತು ಕರಿಬೇವೆಲ್ಲ ಬೇಗ ಸೀದೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈಗ ಸ್ಟಾರ್ಟ್ ಆಯಿತು. ನಾನು ಸಣ್ಣ ಫ್ಲೇಮ್ ಮಾಡಿ ಇಡ್ತೀನಿ. ನಿಧಾನವಾಗಿ ಆಗಲಿ, ಗರಿ ಆಗುತ್ತೆ. ಇದನ್ನು ಹೇಗೆ ನಾವು ದಿಢೀರಂತ ಪೌಡ್ರ್ ಮಾಡಬೇಕು ಹೇಳ್ತೀನಿ. ಹಾಗೆ ಇದು ನೋಡಿ ಬಾದಾಮಿ ಒಂದಿದ್ದರೆ ಸಾಕು. ಬಾದಾಮಿಯಿಂದ ನಮ್ಮ ಹೇರಿಗೆ ತುಂಬ ಒಳ್ಳೆಯದು. ಇದರಿಂದ ನಮ್ಮ ಹೇರು ಗ್ರೋತ್ ಆಗಲಿಕ್ಕೆ ಹಾಗೆ ಹೇರು ಬ್ಲ್ಯಾಕ್ ಆಗಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಇದನ್ನು ಬಿಸಿ ಮಾಡ್ತಾ ಇದ್ದೀನಿ. ಸಿಪ್ಪೆ ಸಮೇತ ಹಾಕಬೇಕು. ಸ್ವಲ್ಪ ಬಿಸಿ ಮಾಡಿ ಹಾಕೋದ್ರಿಂದ ಅದು ಎಲ್ಲ ಇದ್ರ ಜೊತೆ ಎಲ್ಲ ಬಿಟ್ಕೊಬಿಡತ್ತೆ. ಪೂರ್ತಿ ನೋಡಿ ಗೊತ್ತಾಗತ್ತೆ. ಓಕೆನಾ. ಹಾಗೆ ಬಿಸಿ ಮಾಡ್ಕೋಬೇಕು. ತುಂಬ ಬಿಸಿ ಮಾಡಿದಾಗ ಅದು ಏನಾಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಆವಾಗ ಇದರಲ್ಲಿ ಹಾಕ್ಕೊಬಿಡಬೇಕು. ನಾವಿಲ್ಲಿ ಈರುಳ್ಳಿ ಸಿಪ್ಪೆ ಎಲ್ಲ ಹುರಿತಾ ಇದ್ದೀನಿ ಅಲ್ವಾ, ಇದರಲ್ಲಿ ಹಾಕಿಬಿಟ್ರೆ ಅದೇ ಆವಾಗೆಲ್ಲ ಈರುಳ್ಳಿ ಸಿಪ್ಪೆ ಎಲ್ಲ ಅದು ಬೆಂಕಿ ಜೊತೆ ಸೇರಿಕೊಂಡು ಎಲ್ಲ ಬೇಗ ಪೌಡ್ರ್ ಆಗಿಬಿಡತ್ತೆ. ತುಂಬ ಒಳ್ಳೆಯದು. ಬಾದಾಮಿ ಆಯಿಲ್ ಇರ್ಬೋದು. ಹಾಗೆ ಬಾದಾಮಿ ಬಳಸಿ ನಾವು ಹೇರ್ ಪ್ಯಾಕು ಕೂಡ ಮಾಡ್ಕೋಬೋದು. ಫೇಸಿಗಂತೂ ನಾನಾ ರೀತಿಯಲ್ಲಿ ನಾವು ಬಾದಾಮನ್ನು ಯೂಸ್ ಮಾಡ್ಕೋಬೋದು. ಇವೆಲ್ಲ ನಮ್ಮ ಸ್ಕಿನ್ನಿಗೆ ಹೇರಿಗೆಲ್ಲ ತುಂಬ ಒಳ್ಳೆಯದು. ಒಳ್ಳೆ ರಿಸಲ್ಟು ಇರುತ್ತೆ. ನಮ್ಮ ಕೂದಲು ಬೆಳೀಲಿಕ್ಕೆ ಎಲ್ಲ ಸಹಾಯ ಮಾಡುತ್ತೆ. ನಾನೀಗ ಇದರಿಂದನೇ ಬೆಂಕಿಯನ್ನು ಹಾಕ್ತೀನಿ ಇದಕ್ಕೆ, ಆವಾಗ ಅದು ಹತ್ಕೊಬಿಡತ್ತೆ.
ನಿಧಾನವಾಗಿ ಮಾಡ್ಕೋಬೇಕು. ಇಲ್ಲ ಅಂದರೆ ನೀವು ಇದನ್ನು ಈ ರೀತಿ ಮಾಡಿದರೆ ಒಳ್ಳೆಯದು, ಸುಟ್ಟಿ ಹಾಕಿದರೆ ಒಳ್ಳೆಯದು. ಕಟ್ ಮಾಡಿಯೂ ಕೂಡ ಹಾಕಿದರೆ ಬೆಂಕಿ ತಗೊಳ್ಳೋ ಚಾನ್ಸು ಇರಲ್ಲ. ಕಟ್ ಮಾಡೋದ್ರಕ್ಕಿಂತ ಹೀಗೆ ಸುಟ್ಟಿಯೇ ಹಾಕಬೇಕು. ನೋಡಿ, ನಾನು ಅದಕ್ಕೆ ಬೆಂಕಿಯಿಂದ ಹಿಡಿಸಿ ಅದಕ್ಕೆ ಹಾಕಿದ್ದೀನಿ. ಬೆಂಕಿ ಆಯಿತು. ಈಗ ಬೇಗ ಇದೆಲ್ಲ ಪೌಡ್ರ್ ಆಗತ್ತೆ. ಬೇಗ ಮಾಡ್ಕೋಬೋದು. ಅಂದರೆ ಬಾದಾಮನ್ನು ಸುಡೋದ್ರಿಂದ ನಮಗೂ ಒಳ್ಳೆ ರಿಸಲ್ಟು ಸಿಗತ್ತೆ. ನೋಡಿ, ಈಗ ಇದರಲ್ಲಿ ಬಾದಾಮು ಚೂರೆಲ್ಲ ಇದೆ. ನನಗೆ ಅದು ಸ್ಪೂನಿಂದ ಸ್ವಲ್ಪ ಅಲ್ಲಲ್ಲೇ ಕುಟ್ಟಬೇಕು. ಅದು ಆವಾಗ ಪೌಡ್ರ್ ಆಗತ್ತೆ. ಒಂದು ಸಲ ಕೈಯಿಂದ ಮುಟ್ಟಿದರೆ ಸಾಕು, ಕೈ ತೊಳೆದ್ರೂ ಕೂಡ ಹೋಗಲ್ಲ. ನಾನು ತೋರಿಸ್ತೀನಿ. ನಾನು ಪೌಡ್ರನ್ನು ಮುಟ್ಟಿ ಅಪ್ಲೈ ಮಾಡ್ಕೊಂಡಿದ್ದೀನಿ ಅಲ್ವಾ, ಆವಾಗ ಅದು ನಾನು ಕೈ ತೊಳೆಯುವಂತ ಹೋದರೆ ಕೈ ಹೇಗಿದೆ ಹಾಗೆ ಇರತ್ತೆ, ತೊಳೆದ್ರೂ ಕೂಡ ಹೋಗಲ್ಲ. ಆಯಿತು, ನಾನು ಸ್ಟೋವನ್ನು ಬಂದ್ ಮಾಡಿದ್ದೀನಿ. ಹಾಗೆ ಇದು ಪೌಡ್ರ್ ಆಗುತ್ತೆ. ನಿಧಾನವಾಗಿ ನಾವು ಸ್ಪೂನಿಂದನೇ ಆ ಕಡೆ ಈ ಕಡೆ ಮಾಡಿ ನೈಸ್ ಪೌಡ್ರನ್ನು ಮಾಡ್ಕೋಬೇಕು. ಮಿಕ್ಸಿಗೂ ಕೂಡ ಹಾಕಬೇಕಂತ ಇಲ್ಲ, ಮಿಕ್ಸಿಗೂ ಬೇಡ. ಆಯಿತಾ, ನಾವು ಸ್ಪೂನಿಂದನೇ ನೈಸ್ ಪೌಡ್ರನ್ನು ರೆಡಿ ಮಾಡ್ಬೋದು. ರೆಡಿ ಆಯಿತು. ಈಗ ಹಾಗೆ ಇದು ಬಾದಾಮು ಪೀಸ್ ಸಿಗತ್ತೆ ಅಲ್ವ, ಅದು ಜೊತೆ ಸೇರ್ಕೊಬಿಡತ್ತೆ, ಇದ್ರ ಜೊತೆ ಪೌಡ್ರ್ ಆಗಿಬಿಡತ್ತೆ. ಸ್ವಲ್ಪ ಸ್ಪೂನಿಂದ ಆ ಕಡೆ ಮಾಡಬೇಕು. ನೋಡಿ ಹೇಗಾಯ್ತು ಅಲ್ವಾ. ನೋಡಿ, ಕೈಯಿಂದ ಮುಟ್ತಾ ಇದ್ದೀನಿ. ನಾನು ಆಮೇಲೆ ತೋರಿಸ್ತೀನಿ, ತೊಳೆದ್ರೂ ಕೂಡ ಹೋಗಲ್ಲ. ಎಷ್ಟು ಚಂದ ಕಪ್ಪು ಹೇರ್ ಡೈ ಆಯ್ತಲ್ವ. ಇದನ್ನು ನಾನು ಈಗ ಒಂದು ಡಬ್ಬಲ್ಲಿ ಹಾಕ್ತೀನಿ. ನೋಡಿ ಎಷ್ಟಾಯಿತು. ನಾನು ಸ್ವಲ್ಪನೇ ಹಾಕಿರೋದು. ಬೇವಿನ ಎಲೆ ಇರ್ಬೋದು, ಈರುಳ್ಳಿ ಸಿಪ್ಪೆ ಇರ್ಬೋದು, ಇವೆಲ್ಲ ಸ್ವಲ್ಪ ಹಾಕಿದ್ದೀನಿ. ಈರುಳ್ಳಿ ಬೀಜಕ್ಕಿಂತ ಈರುಳ್ಳಿ ಸಿಪ್ಪೆನೇ ಜಾಸ್ತಿ ಬೆನಿಫಿಟ್ಸ್ ಕೊಡುತ್ತೆ ನಮ್ಮ ಹೇರಿಗೆ. ಆಯ್ತಲ್ವ. ನಾನು ನೋಡಿ ಅದರಲ್ಲಿ ಹಾಕಿದೆ, ಒಂದು ಬೌಲಲ್ಲಿ ಹಾಕಿದ್ದೀನಿ. ಕೈಗೆ ನೋಡಿ ಏನೇ ಮಾಡಿದರೂ ಹೋಗಲ್ಲ. ನಾನು ತೊಳೆದು ಕೂಡ ತೋರಿಸ್ತೀನಿ. ಆಯಿತು, ಇಷ್ಟು ಪೌಡ್ರ್ ಸಿಕ್ತು ನಮಗೆ, ನೈಸಾದ ಪೌಡ್ರು. ಇದನ್ನು ನಾವು 2 ರೀತಿಲಿ ಅಪ್ಲೈ ಮಾಡ್ಕೋಬಹುದು. ನಾನು ಡಬ್ಬಲ್ಲಿ ಹಾಕಿ ಇಟ್ಕೋತೀನಿ. ನೋಡಿ, ಕರೆಂಟ್ ಬಂತು ಈಗ. ಆದರೆ ಇದನ್ನು ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ ಅಲ್ವಾ. ನೋಡಿ ಎಷ್ಟು ಚೆಂದ ಕಾಣ್ತಾ ಇದೆ. ಇನ್ನೂ ಬೇಕು ಅಂದರೆ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು. ನಾವು ಹೇಗೆ ಬೇಕು ನಮಗೆ ಹಾಗೆ. ನಮ್ಗೆ ಇನ್ನೂ ಬ್ಲ್ಯಾಕ್ ಎಲ್ಲೂ ಕಾಣಬಾರ್ದು. ಚಿಕ್ಕ ಹೇರೆಲ್ಲ ವೈಟ್ ಇದ್ದರೂ ಕೂಡ ನಾವು ಈ ರೀತಿ ಹೀಗೆ ಮಾಡಿಕೊಂಡು ಕೂಡ ಹೀಗೆ ಮಾಡಿ ಅಪ್ಲೈ ಮಾಡ್ಕೊಬಿಟ್ರೆ ಆಗೋಯ್ತು. ಆಯಿತಾ. ನೋಡಿ, ಹೋಗೋದೇ ಇಲ್ಲ ಅಲ್ವಾ. ನೋಡಿ ಹೇಗೆ ಬೇಕು ಹಾಗೆ ನಾವು ಹೇರ್ ಸ್ಟೈಲನ್ನು ಮಾಡ್ಕೋಬೋದು. ಇದೊಂಥರ ಆಯ್ತಲ್ವ. ನಾನು ತೋರಿಸಿದ್ದೀನಿ. ಮತ್ತು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ಅಪ್ಲೈ ಮಾಡ್ಕೋಬೋದು. ನಾನು ಜಸ್ಟ್ ಹೀಗೆ ತೋರಿಸಿದ್ದೀನಿ. ಸ್ವಲ್ಪ ತಗೊಂಡು ನೀವು ಒಂದು ಬ್ರಷ್ಷಿನ ಸಹಾಯದಿಂದ ನೀವು ಹೀಗೆ ಅಪ್ಲೈ ಮಾಡಿಕೊಂಡು ಆಮೇಲೆ ನೀವು ರೆಡಿಯಾಗಿಯೂ ಕೂಡ ಹೋಗ್ಬೋದು. ಒಂದಾಯ್ತಲ್ವ. ಆಯಿತು, ಒಂದು ತೋರಿಸಿದ್ದೀನಿ ಅಲ್ವಾ. ಹಾಗೆ ಯಾವ ರೀತಿ ಮಾಡಿದ್ದೀನಿ ಅಂತಲೂ ತೋರಿಸಿದ್ದೀನಿ ಅಲ್ವಾ. ನೋಡಿ, ಹಿಂಗೆ ಕಪ್ಪಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಹೇರ್ ಡೈ. ಒಂದು ಹಲ್ಲುಜ್ಜುವ ನಿಮ್ಮದು ಬೇಡದೇ ಇರುವಂಥ ಬ್ರಷಲ್ಲಿ ಇದನ್ನು ನಾವು ಮಾಡ್ಕೋಬೋದು. ಒಂದಾಯಿತು, ಒಂದು ಮಾಡಿದ್ದೀನಿ. ಇದೇ ಒಂದು ಬಾದಾಮಿ ಅಲ್ವಾ. ಇದು ಒಂದೇ ಒಂದು ಬಾದಾಮಿಲಿ ಎಷ್ಟು ಪವರ್ ಇದೆ ಅಲ್ವಾ. ಎಷ್ಟು ಅಂದರೆ ನಮ್ಮ ಹೇರು ಹೇಗೆ ಬ್ಲ್ಯಾಕ್ ಆಗುತ್ತೆ ನೋಡಿ ಅಲ್ವಾ. ಎಷ್ಟು ಒಳ್ಳೆ ರಿಸಲ್ಟು ಸಿಗತ್ತೆ ನೋಡಿ. ನಾನು ಈಗ ಏನು ಅಪ್ಲೈ ಮಾಡ್ಕೊಂಡಿಲ್ಲ ಅನಿಸುತ್ತೆ. ನಂದು ನಿಜವಾದ ಹೇರು ಅನ್ಸುತ್ತೆ. ನಾನು ಇನ್ನೊಂದು ರೀತಿಯಲ್ಲಿ ಮಾಡಿ ತೋರಿಸ್ತೀನಿ. ಒಂದು ಬೌಲಲ್ಲಿ ಒಂದು ಚಿಟಿಕೆ ಹಾಕ್ಕೊಡ್ತೀನಿ. ಸ್ವಲ್ಪನೇ ಇದ್ದರೂ ಸಾಕು ನಮಗೆ. ಇದು ಒಂದು ಚಿಟಿಕೆ ಅನಿಸುತ್ತೆ. ಇದಕ್ಕೆ ಒಂದು ಡ್ರಾಪ್ಸ್ ಆಗುವಷ್ಟು ಹೇರ್ ಆಯಿಲನ್ನು ಹಾಕ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದು ಒಂದು ರೀತಿ ಜೆಲ್ ಥರ ಆಗುತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ನಮ್ಮ ಕೈಗೆ ಅಂಟ್ಕೋಬೇಕು ಹಾಗೆ. ಅಂದರೆ ಇದು ನಮ್ಮ ಹೇರಿಗೆ ಅಪ್ಲೈ ಮಾಡೋದಲ್ವ. ಪ್ರತಿಯೊಂದು ಹೇರಿಗೂ ಅಪ್ಲೈ ಆಗಬೇಕು ಆ ಥರ. ಆಯಿತು, ಮಿಕ್ಸ್ ಮಾಡಿಕೊಂಡೆ. ಈ ರೀತಿ ಮಾಡಿದ್ರಂತೂ ನಮಗೆ ಒಳ್ಳೆ ರಿಸಲ್ಟ್, ಇನ್ನೂ ಹೆಚ್ಚು ರಿಸಲ್ಟ್ ಸಿಕ್ಬಿಡುತ್ತೆ. ನೋಡಿ ಯಾವ ರೀತಿ ಬ್ಲ್ಯಾಕ್ ಆಗಿದೆ ಅಲ್ವಾ. ಬ್ಲ್ಯಾಕ್ ಆಗಿದೆ. ನಾನು ಅಷ್ಟು ಪೌಡ್ರ್ ಹಾಕಿ ಆಯಿಲ್ ಹಾಕಿಯೂ ಕೂಡ ತೋರಿಸ್ಬೋದು. ಆದರೆ ನಾನು ಫುಲ್ ಹೇರಿಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ನಾನು ಸ್ವಲ್ಪ ಎದುರುಗಡೆ ಅಂದರೆ ಹೊರಗಡೆ ಹೋಗೋ ಟೈಮಲ್ಲೆಲ್ಲ ಯೂಸ್ ಆಗುತ್ತೆ ಅಲ್ವಾ, ಅದೇ ತೋರಿಸ್ತಾ ಇದ್ದೀನಿ. ನೋಡಿ, ಕೈ ತೊಳೆದ್ರೂ ಕೂಡ ಕಪ್ಪು ಹೋಗಲ್ಲ. ಎಷ್ಟು ಬೆನಿಫಿಟ್ಸು ಗೊತ್ತಾ. ಒಳ್ಳೆ ಬೆನಿಫಿಟ್ಸು ಸಿಕ್ಬಿಡತ್ತೆ. ನಾವು ಸಾವಿರಾರು ರೂಪಾಯಿ ಹೊರಗಡೆ ಪ್ರಾಡಕ್ಟನ್ಗೆ ಹಾಕೋ ಬದಲು ನಾವು ಇದನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದಲ್ವ, ಹೇಗೆ ಬೇಕೋ ಹಾಗೆ.
ಆಯಿತು ನೋಡಿ. ಏನು ಮಾಡಿದರೂ ಹೋಗಲ್ಲ, ಬ್ಲ್ಯಾಕ್ ಹೋಗಲ್ಲಲ್ವ. ಇನ್ನೇನು ಸೋಪೆಲ್ಲ ಹಾಕಿ ತೊಳ್ಕೊಬೇಕು. ಸ್ವಲ್ಪ ಹೋಗುತ್ತೆ, ಸ್ವಲ್ಪ ಹೋಗಲ್ಲ. ನೋಡಿದ್ರಲ್ವ ಚೆನ್ನಾಗಿ ಕಾಣ್ತು. ಹಾಗೆ ನಾನು ಹೇಗೆ ಮಾಡಿದ್ದೀನಿ ಅಂತಲೂ ತೋರಿಸಿದ್ದೀನಿ. ಅದೇ ರೀತಿ ನಾನಿಲ್ಲಿ ಅದೇ ಪೌಡ್ರಿಗೆ ಏನು ಮಾಡ್ಕೊಂಡಿದ್ದೀನಿ, ಒಂದು ಹೇರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ. ಹೇರ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಾವು ಇದನ್ನು ತುಂಬ ಮಾಡ್ಕೋಬೋದು. ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ. ಹಾಗೆ ಸ್ವಲ್ಪ ತೊಗೋಬೇಕು, ಅಂದರೆ ನಾವು ಕೈಗೆ ತೊಗೋಬೇಕು. ಹೇಗೆ ಆಯಿಲ್ ಇದೆ. ಇದನ್ನು ನೀವು ಎಲ್ಲಾದರೂ ಹೊರಗಡೆ ಹೋಗುವಾಗಲೂ ನೀವು ಇದನ್ನು ಅಪ್ಲೈ ಮಾಡ್ಕೋಬೋದು. ಅಂದರೆ ನಿಮ್ಗೆ ಸ್ವಲ್ಪ ಎಣ್ಣೆ ಅಂಶ ಇದ್ದರೆ ಪರವಾಗಿಲ್ಲ ಅನ್ನೋರು ನೀವು ಹೊರಗಡೆ ಹೋಗುವಾಗಲೂ ಕೂಡ ಅಪ್ಲೈ ಮಾಡ್ಕೋಬೋದು. ಡೈಲಿ ಮನೇಲಿರುವಾಗಲೂ ಕೂಡ ಅಪ್ಲೈ ಮಾಡ್ಕೋಬೋದು. ಹಾಗೆ ನೀವು ಫುಲ್ ಹೇರಿಗೂ ಅಪ್ಲೈ ಮಾಡಿಕೊಂಡು 1-2 ಅವರ್ ಬಿಟ್ಟು ತಲೆ ಸ್ನಾನ ಮಾಡ್ಕೋಬೋದು. ನಾನೀಗ ಈ ಕಡೆ ತೋರಿಸ್ತೀನಿ. ನನ್ನ ಹೇರು ನೋಡಿ ಅಲ್ವಾ, ವೈಟ್ ಇದೆ ತೋರಿಸ್ತಾ ಇದ್ದೀನಿ ನೋಡಿ. ಸ್ವಲ್ಪ ನನ್ನ ಕೈಯಿಂದನೇ ತೋರಿಸ್ತೀನಿ ಈ ಥರ. ಬ್ಲ್ಯಾಕ್ ಕಾಣ್ತದೆ, ಬ್ಲ್ಯಾಕ್ ಕಾಣ್ತಾ ಉಂಟಲ್ವಾ ನೋಡಿ. ಹೌದಾ, ಈ ಥರ ನಿಧಾನವಾಗಿ ನೀವು ಬ್ರಷ್ ಸಹಾಯದಿಂದ ಸ್ವಲ್ಪನೇ ತಗೋಬೇಕು ಇದನ್ನು ಅಪ್ಲೈ ಮಾಡುವಾಗ. ಯಾಕಂದರೆ ಅದು ಬೇಗ ಆಯಿಲ್ ಇದೆಯಲ್ವಾ, ಅಂಟ್ಕೊಬಿಡತ್ತೆ. ನೀವು ಹೊರಗಡೆ ಹೋಗ್ಬೋದು, ಹೇಗೆ ನೀವು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ಬೋದು. ಚೆನ್ನಾಗಿ ಆಯ್ತಲ್ವ. ಹಾಗೆಲ್ಲಾದರೂ ನಿಮ್ಮ ಬಟ್ಟೆಗೆ ಹೀಗೆ ತಾಕ್ತು ಆ ಥರ ಆಗಲ್ಲ. ನಿಮ್ಮ ತಲೆಗೆ ಒಂದು ಸಲ ಅಪ್ಲೈ ಮಾಡ್ಕೊಬಿಟ್ಟು ಸರಿಯಾಗಿ ಈ ಥರ ಮಾಡ್ಕೋಬೇಕು ಎಲ್ಲ ಕಡೆಯೂ. ಹೇಗೆ ಆಯಿತಾ ನೋಡಿ, ಕಾಣಲ್ಲಲ್ವ. ಮತ್ತು ಬೇಕು ಅಂದರೆ ಮತ್ತು ಸ್ವಲ್ಪ, ನಾನು ಸ್ವಲ್ಪ ಜಸ್ಟ್ ತೊಗೊಂಡಿದ್ದೀನಿ ಅಲ್ವ, ಮತ್ತು ಬೇಕು. ಇಲ್ಲೆಲ್ಲ ಚಿಕ್ಕ ಹೇರ್ ಇದೆ ನೋಡಿ, ಇನ್ನೂ ಚಿಕ್ಕ ಹೇರ್ ಇದೆ ಅನಿಸ್ಬೇಕು. ಆ ಥರ ನೋಡಿ, ಇಲ್ಲೆಲ್ಲ ಹುಟ್ಟಿ ಬಂದಿದೆ ಅನ್ನಬೇಕು. ಆ ಥರ ಆಗುತ್ತೆ ನೋಡಿ. ಹೌದಾ ನೋಡಿ, ಆಯ್ತಲ್ವಾ ನೋಡಿ, ಚೆಂದ ಕಾಣುತ್ತೆ ಅಲ್ವಾ. ನೋಡಿ ಎಷ್ಟು ಬ್ಲ್ಯಾಕ್ ಆಯ್ತಲ್ವಾ. ನೋಡಿ ಇನ್ನೂ ಹೇರ್ ಹುಟ್ಟಿ ಬಂದಿದೆ ಅನ್ನಬೇಕು ನೋಡಿ. ಹೊರಗಡೆ ಪ್ರಾಡಕ್ಟ್ ಯೂಸ್ ಮಾಡಿದರೆ ಎಷ್ಟು ಬ್ಲ್ಯಾಕ್ ಆಗುತ್ತೆ ಅಲ್ವಾ. ಇಲ್ಲೆಲ್ಲ ಸ್ವಲ್ಪ ನೀವು ಹೇಗೆ ಅಪ್ಲೈ ಮಾಡ್ಬೋದು. ನಿಮ್ಗೆ ಹೇಗೆ ಬೇಕು ಹಾಗೆ ನೀವು ಅಪ್ಲೈ ಮಾಡಿಕೊಂಡು ಹೋಗ್ಬೋದು. ನಾನು ಸ್ವಲ್ಪ ಮಾಡಿ ತೋರಿಸಿದ್ದೀನಿ ಕಾಣುತ್ತಲ್ವ ನಿಮಗೆ. ನೋಡಿ ಹೇಗೆ ಬಾಚ್ಕೊಂಡು ಹೋದರೂ ಏನು ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣುತ್ತೆ. ಒಂದೊಮ್ಮೆ ನೀವು ಹೇರ್ ಸ್ಟೈಲ್ ಮಾಡ್ತೀರಾ ಅಂದರೆ ಹೀಗೆ ಮಾಡಿಕೊಂಡು ಬಾಚಿಕೊಂಡು ಮತ್ತೆ ಅಪ್ಲೈ ಮಾಡ್ಕೋಬೋದು. ಹೇಗೆ ಈ ಥರ ಹೇರ್ ಸ್ಟೈಲ್ ಮಾಡ್ತೀರಾ ಅಂದರೆ ಈ ಥರ ಮಾಡಿಕೊಂಡು ಕೂಡ ಹೀಗೆ ಈ ಮುಖದಲ್ಲಿ ನೀವು ಎಳಿಬೇಕಾಗತ್ತೆ ಅಲ್ವಾ. ಈಸಿ ಇದೆ ನೋಡಿ ಅಲ್ವಾ. ಇದು ಒಳ್ಳೆ ರಿಸಲ್ಟು ಕೊಡುತ್ತೆ. ಹೀಗೆ ನಾವು ಹೊರಗಡೆ ಹೋಗ್ಬೋದು. ಈ ಕಡೆ ಬ್ಲ್ಯಾಕು, ಈ ಕಡೆನೂ ಬ್ಲ್ಯಾಕ್ ಆಗಿ ಕಾಣುತ್ತೆ. ಸರಿ ಆಯ್ತಲ್ವಾ ನೋಡಿ. ಎಲ್ಲಿ ಬೇಕಾದರೂ ಹೋಗಬಹುದು, ಚೆನ್ನಾಗಿ ಕಾಣುತ್ತಲ್ವಾ ನೋಡಿ. ನನಗಂತೂ ತುಂಬ ಖುಷಿ ಆಯಿತು ಇದನ್ನು ನಾನು ಮಾಡಿದಾಗ. ಒಂದೇ ಒಂದು ಬಾದಾಮಿ ಇದ್ದರೆ ಆಯಿತು, ಈಸಿಯಾಗಿ ಮಾಡ್ಬೋದು. ಓಕೆನಾ. ಇದನ್ನು ಯಾವ ರೀತಿ ಮಾಡಿದ್ದೀನಿ ನಾನು, ಹೇಗೆ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ ಅಲ್ವಾ. ನೀವು ಒಂದು ಸಲ ಟ್ರೈ ಮಾಡಿ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಒಂದೇ ಒಂದು ಬಾದಾಮಿ ಇದ್ದರೆ ಸಾಕು, ತುಂಬ ಒಳ್ಳೆ ರಿಸಲ್ಟು ನಿಮಗೆ ಸಿಗತ್ತೆ. ಹಾಗೆ ನಾನೆಲ್ಲ ಅಪ್ಲೈ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ. ಇನ್ನೂ ಇದೆ ನೋಡಿ, ಇನ್ನೂ ನಾನು ಎಲ್ಲ ಕಡೆ ಅಪ್ಲೈ ಮಾಡ್ಕೋಬೋದು. 1 ಅವರ್ ಅಥವಾ ಹಾಗೇ ಬಿಟ್ಕೊಂಡು ಮಾರನೇ ದಿನ, ಎಷ್ಟು ದಿನ ಬೇಕಾದರೂ ನಾವು ಯಾವಾಗ ತಲೆ ಸ್ನಾನ ಮಾಡ್ತೀವಿ ಆವಾಗ ಹೇರ್ ವಾಶ್ ಮಾಡ್ಬೋದು ಅಲ್ವಾ. ನೋಡಿ ಎಷ್ಟು ಬ್ಲ್ಯಾಕ್ ಆಗಿ ಕಾಣ್ತಾ ಇದೆ. ತುಂಬ ಈಸಿ ಇದೆ. ನಾವು ಏನು ಅನಿಸಲ್ಲ ನಮಗೆ. ನೋಡಿ ನಾನು ಇದನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ, ಅನಿಸಲ್ಲ. ಹೊರಗಡೆ ಹಾಗೇ ಹೋಗ್ಬೋದು ಅಲ್ವಾ. ತುಂಬ ಸಿಂಪಲ್ ಇದೆ. ಒಂದೇ ಒಂದು ಬಾದಾಮಿ ಇದ್ದರೆ ಸಾಕು. ಹಾಗೆ ನಿಮ್ಗೆ ತುಂಬ ಜಾಸ್ತಿ ಮಾಡ್ಕೋಬೇಕು ಅಂದರೆ ನೀವು ತುಂಬ ಜಾಸ್ತಿ ಇದೇನು ಮಾಡ್ಕೋಬೋದು. ಇದನ್ನು ಮಾಡ್ಕೊಂಡಿದ್ದೀನಿ ಅಲ್ವಾ, ಇದು ತುಂಬ ದಿನವೇ ಬರುತ್ತೆ ನೋಡಿ. ನೀವು ಇದರಿಂದ ಏನಾಗುತ್ತೆ ಗೊತ್ತಾ, ನಮ್ಮ ಹೇರು ಗ್ರೋತ್ ಆಗುತ್ತೆ. ಹಾಗೆ ನಮ್ಮ ಹೇರಿಗೆ ಒಂದು ಪೌಷ್ಟಿಕಾಂಶ ಸಿಗತ್ತೆ. ತುಂಬ ಬೆನಿಫಿಟ್ಸ್ ಇದೆ. ನಮ್ಮ ಹೇರು ಕೂಡ ತುಂಬ
ಸ್ಮೂತ್ ಆಗುತ್ತೆ. ಅಂದರೆ ಏನು ಗೊತ್ತಾ, ನಾವು ಅಪ್ಲೈ ಮಾಡ್ಕೊಂಡಿದ್ದೀವಿ, ಸ್ವಲ್ಪ ಒಂದು ಚೆನ್ನಾಗಿ ಆಯಿಲ್ ಹಾಕಿ ಅಪ್ಲೈ ಮಾಡ್ಕೊಂಡಿದ್ದೀವಿ, 1-2 ಅವರು ಅಥವಾ ಮಾರನೇ ದಿನ ಹೀಗೆ ನಾವು ತಲೆ ಸ್ನಾನ ಮಾಡಿದ್ದೀವಿ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಹಿಡಿಯುತ್ತೆ. ಆವಾಗ ನಮ್ಮ ಹೇರು ಕೂಡ ತುಂಬ ಸ್ಮೂತ್ ಆಗುತ್ತೆ. ಓಕೆನಾ. ತುಂಬ ಬೆನಿಫಿಟ್ಸು ಇದೆ ಬಾದಾಮಿಯಿಂದ. ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು. ನಮ್ಮ ಹೇರು ಗ್ರೋತ್ ಆಗುತ್ತೆ, ಬ್ಲ್ಯಾಕ್ ಆಗುತ್ತೆ, ಶೈನಿಂಗ್ ಆಗುತ್ತೆ, ಲುಕ್ಕಾಗಿ ಕಾಣುತ್ತೆ. ಹಾಗೆ ಏನಾದರೂ ಡ್ಯಾಂಡ್ರಫು ಏನೇ ಇದ್ದರೂ ಕೂಡ ಹೊರಟೋಗುತ್ತೆ. ಹೇರು ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಹೇರಿನ ಬುಡೆಲ್ಲ ಸ್ಟ್ರಾಂಗ್ ಆಗುತ್ತೆ. ನಮ್ಮ ಹೇರಿಗೊಂದು ಪೌಷ್ಟಿಕಾಂಶ ಸಿಗತ್ತೆ ಅಂತ ಹೇಳ್ಬೋದು. ನೋಡಿದ್ರಿಲ್ವ, ತುಂಬ ಸಿಂಪಲ್ ಇದೆ. ಒಂದೇ ಒಂದು ವಸ್ತು, ಹಾಗೆ ಮನೇಲಿ ಏನಾದರೂ ಈರುಳ್ಳಿ ಸಿಪ್ಪೆ ಈ ಥರ ವಸ್ತು ಹಾಕಿ ನಾವು ಈ ರೀತಿ ಹೇರ್ ಡೈಯನ್ನು ಮಾಡ್ಕೋಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು. ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ನಾನು ಇದೇ ರೀತಿ ನಿಮ್ಮ ಹೇರಿಗೆ ಬೇಕಾಗುವಂತಹ ಟಿಪ್ಸನ್ನು ಕೊಡ್ತೀನಿ, ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನಂತೂ ರಿಪ್ಲೈ ಮಾಡ್ತೀನಿ. ಓಕೆನಾ. ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದ ಎಲ್ರಿಗೂ ಇನ್ನೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ನಾನು ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.